ನಾಳೆ ಕ್ರೂಷಿಯಲ್ ಕಾಂಗ್ರೆಸ್ ಶಾಸಕಾಂಗ ಸಭೆ ಫಿಕ್ಸ್ ಆಗಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಿಎಲ್ಪಿ ಸಭೆಯಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರನ್ನ ಆಯ್ಕೆ ಮಾಡಲಾಗುತ್ತೆ. ಸಿಎಲ್ಪಿ ನಾಯಕನಾಗಿ ಡಿಕೆ ಶಿವಕುಮಾರ್ ಆಯ್ಕೆ ಆಗೋದು ಫಿಕ್ಸ್ ಆಗಿದ್ರೆ ಸಿಎಲ್ಪಿ ಲೀಡರ್ ಆಗಿ ಆಯ್ಕೆ ಆಗ್ತಾ ಇದ್ದಂತೆ ಲೋಕಭವನಕ್ಕೆ ಭೇಟಿ ನೀಡ್ತಾರೆ. ಸರ್ಕಾರ ರಚಿಸೋದಕ್ಕೆ ಹಕ್ಕನ್ನ ಮಂಡಿಸ್ತಾರೆ ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರು. ಕ್ರೂಷಿಯಲ್ ಕಾಂಗ್ರೆಸ್ ಸಭೆ ನಡೆಯುತ್ತೆ, ಅಂದ್ರೆ ನಿರ್ಧಾರ ಸಿಎಲ್ಪಿಯಲ್ಲಿ ಮೀಟಿಂಗ್ ಆಗುತ್ತೆ. ಖಾಸಗಿ ಹೋಟೆಲ್ನಲ್ಲಿ ಸಿಎಲ್ಪಿ ಮೀಟಿಂಗ್ ಆಗುವಂಥದ್ದು. ಅದಾದ ನಂತರದಲ್ಲಿ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರನ್ನ ಆಯ್ಕೆ ಮಾಡಲಾಗುತ್ತೆ. ಮೀಟಿಂಗ್ನಲ್ಲಿ ಸಿಎಲ್ಪಿ ನಾಯಕನಾಗಿ ಡಿಕೆ ಶಿವಕುಮಾರ್ ಅವರನ್ನ ಆಯ್ಕೆಯಾಗೋದು ಫಿಕ್ಸ್. ಅದಾದ ನಂತರದಲ್ಲಿ ಅವರು ಲೀಡರ್ ಆಗಿ ಆಯ್ಕೆ ಆಗ್ತಾ ಇದ್ದಂತೆ ಲೋಕಭವನಕ್ಕೆ ಹೋಗ್ತಾರೆ. ಸರ್ಕಾರ ರಚಿಸೋದಕ್ಕೆ ಹಕ್ಕನ್ನ ಮಂಡಿಸ್ತಾರೆ ಡಿಕೆ ಶಿವಕುಮಾರ್ ಅವರು. ಎಸ್, ಈಗ ಬಹುತೇಕ ಡಿಕೆ ಶಿವಕುಮಾರ್ ಅವರೇ ಕ್ರೂಷಿಯಲ್ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಲೀಡರ್ ಆಯ್ಕೆ ಆಗುತ್ತಲ್ಲ, ಅದರಲ್ಲಿ ಅವರೇ ಫಿಕ್ಸ್ ಅಂತ ಆಗಿರುವಂಥದ್ದು ಸಿಎಲ್ಪಿ ಲೀಡರ್. ಈಗ ಅದಾದ ನಂತರದಲ್ಲಿ ಸರ್ಕಾರ ರಚಿಸೋದಕ್ಕೆ ತಮ್ಮ ಏನೇನೆಲ್ಲ ನಿರ್ಧಾರಗಳಿದೆ, ಏನೇನೆಲ್ಲ ಕಾರ್ಯ ಕೈಗೊಳ್ಳಬೇಕು, ಅದಕ್ಕೆ ತಯಾರಿಯನ್ನ ಮಾಡ್ಕೋತಾರೆ. ಸಿಎಲ್ಪಿ ನಾಯಕನಾಗಿ ಡಿಕೆ ಶಿವಕುಮಾರ್ ಆಯ್ಕೆ ಆಗೋದಂತೂ ಫಿಕ್ಸ್ ಆಗಿದೆ. ಈಗ ನೆಕ್ಸ್ಟ್ ಪ್ರಶ್ನೆ ಬರುವಂಥದ್ದು, ಲೋಕಭವನಕ್ಕೆ ಭೇಟಿ ನೀಡಿದ ನಂತರದಲ್ಲಿ ಸರ್ಕಾರ ರಚಿಸೋದಕ್ಕೆ ಹಕ್ಕು ಮಂಡಿಸ್ತಾರೆ ಡಿಕೆ ಶಿವಕುಮಾರ್ ಅವರು. ಇನ್ನು ಅಜ್ಜಯ್ಯ ದೇವಾಲಯಕ್ಕೆ ಹೋಗ್ತಾರಲ್ಲ, ಅಲ್ಲಿ ಮೇ ಬಿ ಪದಗ್ರಹಣದ ಒಂದು ಮುಹೂರ್ತ ಫಿಕ್ಸ್ ಆಗುವಂತ ಚಾನ್ಸಸ್ ಇದೆ. ಅದನ್ನ ಕಾದು ನೋಡಬೇಕಾಗಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಿಎಲ್ಪಿ ಮೀಟಿಂಗ್ ಕೂಡ ನಡೆಯುತ್ತೆ. ಅಲ್ಲಿ ಆಯ್ಕೆ ಆಗುತ್ತೆ, ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರನ್ನ ಆಯ್ಕೆ ಮಾಡಲಾಗುತ್ತೆ. ಇಟ್ ಈಸ್ ಆಲ್ಮೋಸ್ಟ್ ಡಿಕೆ ಶಿವಕುಮಾರ್ ಅವರೇ ಅಂತ ಫಿಕ್ಸ್ ಆಗಿರುತ್ತೆ. ಅದಾದ ನಂತರದಲ್ಲಿ ಅವರು ಈಗ ಸಿಎಂ ಆಗಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಏನೇನೆಲ್ಲ ಜವಾಬ್ದಾರಿಗಳನ್ನು ಮುಂದುವರಿಸಿಕೊಂಡು ಹೋಗಬೇಕು, ಹೊಸ ಜವಾಬ್ದಾರಿಗಳನ್ನು ಬಿಲ್ಡ್ ಮಾಡಬೇಕು, ಎಲ್ಲವನ್ನ ಅವರು ತಮ್ಮ ಹಕ್ಕನ್ನ ಮಂಡಿಸ್ತಾರೆ ಸರ್ಕಾರ ರಚಿಸೋದಕ್ಕೆ. ಎಷ್ಟೇ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಇದ್ರೂ ಕೂಡ ಜನ ಇದನ್ನ ಒಪ್ಕೊಂಡ್ಲೇಬೇಕಾಗುತ್ತೆ. ಈಗಾಗ ಹೋಗಿದೆ ಬದಲಾವಣೆ. ಇನ್ನೂ ಟೀಕೆಗಳಂತೂ ಕೇಳಿ ಬರ್ತಾ ಇದೆ. ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈ ಸ್ಥಾನ ಸಿಕ್ಕಿರುವಂತದ್ದು ನಿಜಕ್ಕೂ ಕೂಡ ಒಪ್ಪೋಕಾಗ್ತಿಲ್ಲ ಎಷ್ಟೋ ಜನಕ್ಕೆ. ಕಾಂಗ್ರೆಸ್ನಲ್ಲಿಯೇ ಒಂದ್ ರೀತಿಯಾಗಿ ಇಲ್ಲಿ ಮನಸ್ಸು ಒಪ್ತಾ ಇಲ್ಲ. ಕಾಂಗ್ರೆಸ್ನಲ್ಲಿ ಇರುವಂತಹ ಎಷ್ಟೋ ನಾಯಕರುಗಳಿಗೆ ಒಪ್ಕೊಳಕ್ ತಯಾರಿಲ್ಲ ಅವರು. ನಮ್ಮ ನಾಯಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ, ಅದನ್ನು ಒಪ್ಕೊಳ್ಳೋಕೆ ತಯಾರಿಲ್ಲ. ಹೀಗಿರುವಾಗ ರಾಜ್ಯದ ಜನತೆ ವಿಚಾರಕ್ಕೆ ಅಂತ ಬಂದಾಗ ರಾಜ್ಯದ ಜನ ವೋಟ್ ಹಾಕೋದಕ್ಕೆ ಅಂತ ಬರ್ತಾರಲ್ಲ, ಸಿಎಂ ಸಿದ್ದರಾಮಯ್ಯನವರ ಮುಖ ನೋಡಿ ಕಾಂಗ್ರೆಸ್ಗೆ ವೋಟ್ ಹಾಕೊಂಡು ಬಂದಿದ್ದಂಥವ್ರು ಬಾಯ್ ಬಿಟ್ಟು ಅವರೇ ಹೇಳಿದ್ರಲ್ಲ, ಇನ್ಮೇಲೆ ನಾವು ಕಾಂಗ್ರೆಸ್ ಕಡೆ ಒಲವು ತೋರಿಸೋದು ಡೌಟು ಅಂತ. ಅಂದ್ರೆ ಸಿಎಂ ಮುಖ ನೋಡ್ಕೊಂಡು ಕಾಂಗ್ರೆಸ್ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಅಂತ ರಾಜ್ಯದ ಜನ ಇದ್ದಿದ್ದಂಥದ್ದು ಅದು ಈಗ ಬದಲಾವಣೆ ಆಗ್ತಾ ಹೋಗುತ್ತೆ. ತಯಾರಿಲ್ಲ ಜನ ಒಪ್ಕೊಳ್ಳೋದಕ್ಕೆ ಸಿಎಂ ಬದಲಾವಣೆಯನ್ನ. ಆದ್ರೇನು ಮಾಡಕ್ಕಾಗೋದಿಲ್ಲ. ಕೊಟ್ಟ ಮಾತನ್ನ ಮೀರಬಾರ್ದು, ಅದರಂತೆ ನಡಿಬೇಕು ಅಂತ 2.5 ವರ್ಷ ಇಲ್ಲ 3 ವರ್ಷನೇ ಕಂಪ್ಲೀಟ್ ಆಯ್ತು, ತಳ್ಕೊಂಡು ಬಂದ್ರು. ಆದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಅದನ್ನ ಮುಂದುವರಿಸಿಕೊಂಡು ಹೋದ್ರೆ ನಾನು ಕೊಟ್ಟ ಮಾತಿನಂತೆ ನಿಂತಾಗೆ ಆಗೋದಿಲ್ಲ ಅಂತ ಬದಲಾವಣೆಯನ್ನ ತಂದೇ ಬಿಟ್ರು. ಬಡವರ ಹಸುವು ನೀಗಿಸಿದಂತ ಭಾಗ್ಯಗಳನ್ನ ತಂದಂತ ಸಿದ್ದರಾಮಯ್ಯನವರು ಗ್ಯಾರಂಟಿ ಯೋಜನೆ ನಡ್ಸೋಕೆ ಆಗದೇ ಇಲ್ಲ, ಚಾನ್ಸೇ ಇಲ್ಲ ಅಂದವರೆಷ್ಟು ಜನ. ಬೇರೆ ಬೇರೆ ರಾಜ್ಯದ ಸಿಎಂಗಳು ಕೂಡ ಆಗಲ್ಲಪ್ಪ ಇದನ್ನೆಲ್ಲ ಘೋಷಣೆ ಮಾಡಲೇಬಾರ್ದು ಇನ್ನೊಂದ್ಸಲ ಅಂತ ಅನ್ಕೊಂಡಿದ್ರು. ಅದೇನಾಗುತ್ತೆ ನೋಡ ಬಿಡೋಣ ಅಂತ ಸಾಧಿಸಿ ತೋರಿಸಿದ್ರು, ಅನುಷ್ಠಾನಕ್ಕೆ ತಂದ್ರು, ಬಜೆಟ್ ಹಾಕಿದ್ರು.